ಗಿಲ್ಲಿಯವರ ಊರಿಗೆ ಹೋಗೋದಕ್ಕೆ ಮುಖ್ಯ ಕಾರಣ ನಮ್ಮ ಫ್ಯಾಮಿಲಿ ಮೆಂಬರ್ಸ್. ಅಂಕಲ್, ಇವತ್ತು ನಾನು ಗಿಲ್ಲಿಯವರ ಊರಿಗೆ ದಡಸ್ಪುರಕ್ಕೆ ಹೋಗ್ತಾ ಇದ್ದೀನಿ ಅಂಕಲ್. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನಮ್ಮ ಮೇಲೆ. ಥ್ಯಾಂಕ್ ಯು ಅಂಕಲ್. ಅಂತ ಬಸ್ಸು ಕುಟ್ಕ ಅನ್ಕೊಂಡು ಮದ್ದೂರಿಗೆ ಬಂದು ತಲುಪ್ತು. ಈ ಕೊಳ್ಳೇಗಾಲಕ್ಕೆ ಹೋಗೋ ಬಸ್ಸು ಮೋಸ್ಟ್ಲಿ ಮಳವಳ್ಳಿಗೆ ಹೋಗ್ಬೋದು ಅನ್ಸುತ್ತೆ, ಕೇಳ್ಬಿಡೋಣ. ನಾನೀಗ ಮಳವಳ್ಳಿಯ ಬಸ್ ಸ್ಟ್ಯಾಂಡಿಗೆ ಬಂದು ತಲುಪಿದ್ದೀನಿ. ಗಿಲ್ಲಿ ನಟ ಅವರ ಊರಿಗೆ ಹೋಗ್ಲೇಬೇಕು ಅಷ್ಟೇ. ಅಂತೂ ನಮ್ಮ ಗಿಲ್ಲಿ ನಟ ಅವ್ರ ಮನೆಗೆ ಬಂದಾಯ್ತು. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲಿಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಇವತ್ತು ನಾನು ನಮ್ಮ ತುಮಕೂರಿಂದ ನಮ್ಮ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟ ಅವರ ಊರಾದ ದಡದ್ಪುರಕ್ಕೆ ಹೋಗ್ತಾ ಇದ್ದೀನಿ. ಈ ಒಂದು ಹೋಗುವ ದಾರಿ ಮಧ್ಯದಲ್ಲಿ ನಾನು ಯಾವ ಬಸ್ಸಲ್ಲಿ ಹೋಗ್ತೀನಿ, ದಡದ್ಪುರಕ್ಕೆ ಹೇಗೆ ಹೋಗ್ತೀನಿ ಅನ್ನೋದ್ರ ಬಗ್ಗೆ ಒಂದು ವ್ಲಾಗ್ ಮಾಡ್ತೀನಿ. ಗಿಲ್ಲಿಯವರ ಊರಿಗೆ ಹೋಗೋದಕ್ಕೆ ಮುಖ್ಯ ಕಾರಣ ನಮ್ಮ ಫ್ಯಾಮಿಲಿ ಮೆಂಬರ್ಸ್. ಅವರೆಲ್ಲರ ಒತ್ತಾಸೆಯ ಮೇರೆಗೆ ನಾನಿವತ್ತು ಗಿಲ್ಲಿ ನಟ ಅವರ ಊರಿಗೆ ಹೋಗ್ತಾ ಇದ್ದೀನಿ, ದಡದ್ಪುರಕ್ಕೆ. ಬನ್ನಿ ಹೋಗೋಣ. ಈಗ ನಮ್ಮ ತುಮಕೂರಿಂದ ಮೈಸೂರಿಗೆ ಹೋಗೋ ಬಸ್ಸಲ್ಲಿ ಮದ್ದೂರಿಗೆ ಹೋಗಿ ಇಳಿತೀನಿ. ಇದರ ನಡುವೆ ಏನೇನಾಗುತ್ತಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಬನ್ನಿ ಹೋಗೋಣ. ನಾನು ಮೈಸೂರು ಬಸ್ಸಲ್ಲಿದ್ದೀನಿ. ನಮ್ಮ ತುಮಕೂರಿಂದ ಮದ್ದೂರಿಗೆ 117 ರೂಪಾಯಿ ಬಸ್ ಟಿಕೆಟ್. ತುಮಕೂರಿಂದ ಮೈಸೂರಿಗೆ ಹೋಗೋ ಬಸ್ಸು ಫುಲ್ ರಶ್ ಆಗಿದೆ. ನೋಡೋಣ ಕುಣಿಗಲ್ಲಲ್ಲಿ ಏನಾದರೂ ಸೀಟ್ ಸಿಗ್ಬೋದು. ಅಂತೂ ಈಗ ಕುಣಿಗಲ್ಲಲ್ಲಿ ನಮಗೆ ಸೀಟ್ ಸಿಕ್ತು. ಇನ್ನು ಮುಂದೆ ಅದು ಹುಲಿಯೂರು ದುರ್ಗ ಬರುತ್ತೆ. ಪ್ರತಿ ಶನಿವಾರ ಹುಲಿಯೂರು ದುರ್ಗದಲ್ಲಿ ಸಂತೆ ನಡೆಯುತ್ತೆ. ಬನ್ನಿ, ನಾನು ನಿಮಗೆ ಮುಂದೆ ಹುಲಿಯೂರು ದುರ್ಗ ತೋರಿಸ್ತೀನಿ. ಏನು ಗುರು, ಹೋದ್ಮೇಲೆ ಕುಣಿಗಲಲ್ಲಿ ಟಿಫನ್ಗೆ ಹಾಕ್ಬಿಟ್ರು. ಇಲ್ಲೊಂದು 1/4 ಗಂಟೆ ವೇಸ್ಟ್. ಇನ್ನೊಂದು ಲೇಟ್ ಆಗುತ್ತೆ ಹೋಗೋದಕ್ಕೆ. ಹಂಗಾದ್ರೆ ನೀವೀಗ ನೋಡ್ತಾ ಇರೋದು ಕುಣಿಗಲ್ ಕೆರೆ. ಮೂಡಲ್ ಕುಣಿಗಲ್ ಕೆರೆ ನೋಡೋ ಕೊಂದೈ ಭಾಗ. ಮೂಡಿ ಬರ್ತಾನೆ ಚಂದಿರಾಮ ತನಂದನು, ಮೂಡಿ ಬರ್ತಾನೆ ಚಂದಿರಾಮ. ಇದೇ ನೋಡಿ ಹುಲಿಯೂರು ದುರ್ಗದ ಶನಿವಾರದ ಸಂತೆ. ನಾನು ಬೆಳಿಗ್ಗೆ ಹೋಗಿದ್ರಿಂದ ಸ್ವಲ್ಪ ಕಡಿಮೆ ಇತ್ತು. ಇಲ್ಲಿಂದ ನಾವೀಗ ಹುಲಿಯೂರು ದುರ್ಗದ ಬಸ್ ಸ್ಟ್ಯಾಂಡ್ ಒಳಗಡೆ ಬಸ್ ಹೊರಟೇ ಬಿಡ್ತು ನೋಡಿ. ಅಲ್ಲೆಲ್ಲೇ ಮದ್ದೂರಲ್ಲಿ ಈ ಅಣ್ಣ ಏನು ಮಾಡ್ತಾ ಇದ್ದಾನೆ ಅಂತ ನೋಡ್ತಾ ಇದ್ದೀರಾ? ನೋಡ್ರಿ, ಈ ಅಣ್ಣ ಹೋಗೋರಿಗೂ ಬರೋರಿಗೂ ಹೋಗಿ 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 ಅಂಥೇಳಿ ನಮ್ಮ ಒಂದು ಟ್ರಾಫಿಕ್ ಸಿಗ್ನಲ್ನ ತೋರಿಸ್ತಾ ಇದ್ದಾರೆ. ಈ ಅಣ್ಣನ ಕೈಯೇ ನೋವಾಗಲ್ಲ ಕಣ್ರಿ. ಬೆಳಿಗ್ಗೆಯಿಂದ ಸಂಜೆವರೆಗೂ ಹೋಗಿ ಹೋಗಿ ಅಂತಾನೇ ಇರ್ತಾರೆ. ಇಲ್ಲಿಂದ ನಾವೀಗ ಮದ್ದೂರಲ್ಲಿ ಕಾವೇರಿ ನದಿ ಹರಿತಾ ಇರೋದನ್ನ ನೋಡ್ರಿ, ಕಣ್ತುಂಬ್ಕೊಳ್ರಿ. ಇಲ್ಲೀಗ ನೀವು ನೋಡ್ತಾ ಇರೋದು ಸತ್ಯಾಗ್ರಹ ಸೌಧ ಅಂತ. ಇದು ಮದ್ದೂರಲ್ಲಿದೆ. ತುಂಬ ಚೆನ್ನಾಗಿದೆ ಈ ಸೌಧ. ನಮ್ಮ ಬಸ್ಸು ಈಗ ಮದ್ದೂರಿನ ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗ್ತಾ ಇದೆ. ಮದ್ದೂರಿಂದ ಹೋಗ್ತಾ ಇರೋ ಬಸ್ಸುಗಳು ನೀವು ನೋಡ್ತಾ ಇರ್ಬೋದು. ನಮ್ಮ ಡ್ರೈವರ್ ಅಣ್ಣ ತುಮಕೂರಿಂದ ಮದ್ದೂರಿಗೆ ಸೇಫಾಗಿ ಕರ್ಕೊಂಡು ಹೋಗಿದ್ರೆ ತುಂಬ ಧನ್ಯವಾದಗಳಣ್ಣ. ಬಸ್ ಏನೋ ಬ್ರೇಕ್ ಪ್ರಾಬ್ಲಮ್ ಆಗಿ ಸ್ವಲ್ಪ ನಿಧಾನಕ್ಕೆ ಬಂದ. ಟೈಮ್ ಆಗೋಯ್ತು, 2.5 ಗಂಟೆ ಆಯಿತು ನಾವು ತುಮಕೂರಿಂದ ಮದ್ದೂರಿಗೆ ಬರೋದಕ್ಕೆ. ಮೈಸೂರಿಗೆ ಹೋಗ್ತಾ ಇಲ್ಲ ಬಸ್, ಇದು ಇಲ್ಲೇ ಸ್ಟಾಪ್ ಮಾಡಿದ್ರು. ಅಂತ ಬಸ್ಸು ಕುಟ್ಕ ಅನ್ಕೊಂಡು ಮದ್ದೂರಿಗೆ ಬಂದು ತಲುಪ್ತು. ನೋಡೋಣ, ಈ ಮದ್ದೂರಿಂದ ಈಗ ನಾವು ಮಳವಳ್ಳಿ ಬಸ್ ಹಿಡಿಬೇಕು. ಯಾಕಂದರೆ ಗಿಲ್ಲಿ ನಟವರ ಊರಿಗೆ ಹೋಗ್ಬೇಕಂದ್ರೆ ಮಳವಳ್ಳಿಗೆ ಹೋಗಬೇಕು. ಗಾಡಿ ಬಿಡಿಸಿಡಮ್ಮ. ಈ ಕೊಳ್ಳೇಗಾಲಕ್ಕೆ ಹೋಗೋ ಬಸ್ಸು ಮೋಸ್ಟ್ಲಿ ಮಳವಳ್ಳಿಗೆ ಹೋಗ್ಬೋದು ಅನ್ಸುತ್ತೆ, ಕೇಳ್ಬಿಡೋಣ. ಸರ್, ಇದು ಮಳವಳ್ಳಿ ಹೋಗುತ್ತಾ ಬಸ್ಸು? ಹೋಗುತ್ತಾ? ಕೊಳ್ಳೇಗಾಲಕ್ಕೆ ಹೋಗೋ ಬಸ್ಸು ಮಳವಳ್ಳಿಗೆ ಹೋಗುತ್ತಂತೆ. ಎಷ್ಟೊತ್ತಾಗುತ್ತೆ ಸರ್ ಇಂತ ಹೋಗೋದಕ್ಕೆ? ಹಾಫ್ ಅನ್ ಅವರ್ ಆಗ್ಬೋದು. ಬನ್ನಿ, ಮಳವಳ್ಳಿಯಿಂದ ದಡದ್ಪುರಕ್ಕೆ ಅಲ್ಲಿಂದ ಆಟೋದಲ್ಲಿ ಹೋಗ್ಬೇಕು, ಇಲ್ಲ ಹೆಂಗೆ ಹೋಗ್ಬೇಕು ಅಂತ ಹೇಳ್ತೀನಿ. ಇಲ್ಲಿವರ ಮನೆಗೆ ಹೋಗೋದಕ್ಕೆ ತುಮಕೂರಿಂದ ಬಂದಿರೋದು ಸರ್. ಅವ್ರ ತಂದೆ ತಾಯಿ ಮತ್ತೆ ಅವ್ರ ಊರಲ್ಲಿರೋ ಸ್ಥಳೀಯರನ್ನ ಮಾತಾಡ್ಸ್ಕೊಂಡು ಬರೋಣ ಅಂತ.
ಹೊರಟಿದ್ದೀನಿ, ನೋಡೋಣ. ಥ್ಯಾಂಕ್ ಯು ಸೊ ಮಚ್. KM20 ಬಸ್ ನಿಲ್ದಾಣ, KM20 ನೋಡಿ. ಈಗ ನೋಡ್ತಾ ಇರ್ಬೋದು, ನಾನೀಗ ಮಳವಳ್ಳಿಯ ಬಸ್ ಸ್ಟ್ಯಾಂಡಿಗೆ ಬಂದು ತಲುಪಿದ್ದೀನಿ. ಇಲ್ಲಿಂದ ಗಿಲ್ಲಿ ನಟ ಅವರ ಊರಿಗೆ ಬಸ್ಸಲ್ಲಿ ಹೋಗೋದು ಅಥವಾ ಆಟೋದಲ್ಲಿ ಹೋಗೋದು ಗೊತ್ತಿಲ್ಲ, ನೋಡೋಣ, ಹೇಳೋಣ ಬನ್ನಿ. ಇನ್ನೇನು ಹೋಗಲೇಬೇಕು, ಬಂದುಬಿಟ್ಟಿದ್ದೀವಿ. ಆಟೋದಲ್ಲಾದರೂ ಹೋಗಲೇಬೇಕು, ಬಸ್ಸಲ್ಲಾದರೂ ಹೋಗಬೇಕು, ಹೆಂಗಾದರೂ ಹೋಗಬೇಕು. ಒಟ್ಟು ಗಿಲ್ಲಿ ನಟ ಅವರ ಊರಿಗೆ ಹೋಗಲೇಬೇಕು ಅಷ್ಟೇ. ಹೇಳೋಣ ಬನ್ನಿ ದಡದಪುರಕ್ಕೆ ಹೇಗೆ ಹೋಗ್ಬೇಕು ಅಂತ. ಸರ್, ದಡದಪುರಕ್ಕೆ ಹೇಗೆ ಹೋಗೋದು? ಗಿಲ್ಲಿಯವರವ್ರಿಗೆ ದಡದಪುರಕ್ಕೆ ಮಳವಳ್ಳಿ ರೋಡ್ ಸರ್. ಅದು ಅಲ್ಲಿ ಕೌಂಟ್ರಲ್ಲಿ ಇವರು ಇದ್ದಾರೆ, ಯಾರು ಟಿ ಸಿ ಇದ್ದಾರೆ. ಟಿ ಸಿ ಕೇಳಿ ಎಷ್ಟು ಗಂಟೆಗೆ ರೂಟ್ ಇಲ್ಲಿ ಆಟೋಗಳಿದ್ದಾವ? ಇದೆ ಇದೆ. ಸ್ವಲ್ಪ ದೂರ ಆಗುತ್ತೆ, ಆಟೋದಲ್ಲಿ ಹೋಗ್ಬೋದು. ಹೌದಾ? ದಡದಪುರದಲ್ಲಿ ಟಿ ಸಿ ಕೇಳಿ ವಯಾ ಕನಕಪುರ ರೋಡ್ ಹೋಗುತ್ತೆ. ಕನಕಪುರ ರೋಡಾ? ಅವ್ರು ಹೇಳ್ತಾರೆ ಎಷ್ಟು ಗಂಟೆಗೆ ಬಸ್ ಬರುತ್ತೆ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸರ್. ಓಕೆ ಓಕೆ ಸರ್. ಅದನ್ನು ಕೇಳೋಣ. ಸರ್, ಗಿಲ್ಲಿಯವರವರು ದಡದಪುರ ಬನ್ನಿ ಸರ್. ಎಷ್ಟು ಹೇಳಿ ಏನಂತ? ಸರ್ 200 ರೂಪೀಸ್. ಓ, ಏನು ಸರ್ 200? ಅದಕ್ಕೆ ಸರ್, ಇಲ್ಲಿಂದ ಎಷ್ಟು 1 ಕಿಲೋಮೀಟ್ರ್ ತೋರಿಸುತ್ತೆ? 1 ಕಿಲೋಮೀಟರ್ ದುಡ್ಡೇ ಕೊಡ್ಬೇಡಿ ಸರ್. ಹೌದಾ? 1 ಕಿಲೋಮೀಟರ್ ಅಲ್ಲ, ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಸರ್? ಕರೆಕ್ಟಾಗಿ 9 ಕಿಲೋಮೀಟರ್ 10 ಕಿಲೋಮೀಟರ್ ಆಗುತ್ತೆ. ಹೌದಾ? ಬಸವನಗುಡಿ, ಬಸವನಿಂದ ದಡದಪುರ ಹೋಗೋದು ಸರ್ 150. 150 ಅಂತ 180 ಮಾಡ್ಕೊಂಡು ಸರ್ 150 ನೋಡಿ. ಡ್ರಾಪ್ ಹಾಕ್ಬಿಡು ಸರ್. 150 ಆಗಲ್ಲ. ನಾನು ನಿನ್ನ ಸುಳ್ಳು ಹೇಳ್ಬೇಕು ಸರ್. 200 ರೂಪಾಯಿ ಒಂದು 20-30 ರೂಪಾಯಿ ಕಡಿಮೆ ಮಾಡ್ಕೊಬೇಡ. 150 ನೋಡಿ ಸರ್. ಹೌದಾ? 70 ಕೊಡಿ ಸರ್, ಬನ್ನಿ ಅಷ್ಟೇ. ಸರಿ ಆಯ್ತು. ಈಗ ಯಾಕಂದರೆ ಬಸ್ಗಳು ರೈಟ್ ಟೈಮ್ ಇಲ್ಲ, ಕಾಯಬೇಕು ಬಸ್ಗೆ. ಇನ್ನೇನು ಹೋಗಲೇಬೇಕಲ್ವಾ, ಟೈಮ್ ಆಗುತ್ತೆ ನನಗೆ. ಬನ್ನಿ ಹೋಗೋಣ. ಮನೆ ತೆಗೆಬಿಟ್ಟು ಶ್ರೀ ಪಟ್ಟಲದಮ್ಮನವರ ದೇವಸ್ಥಾನ ನೋಡಿ, ಸಖತ್ತಾಗಿದೆ. ಮೂರನೇದು. ಹಾಂ, ಈಗ 1 ಜನ 3 ರೈಟಾ? ಹಾಂ, ಮೂರನೇದು ರೇಟ್ ತಗೊಂಡ್ಬಿಟ್ಟು ಅಲ್ಲಿ ಗಿಲ್ಲಿಯವ್ರ ಮನೆ ಅಂತ ಕೇಳಿ ಯಾರಾದರೂ ಹೇಳ್ತಾರೆ. ಅವರು ಮಾಡ್ಬೇಕಲ್ಲ. ಗಿಲ್ಲಿಯವರ ರೋಡ್ ಶೋ ಹೋಗಿದ್ದು ಇದೇ ರೋಡಲ್ಲಿ. ಇದು ಹಾರೋಹಳ್ಳಿ ಕನಕಪುರ ರೋಡ್. ಇದು ಹಾರೋಹಳ್ಳಿ ಕನಕಪುರಕ್ಕೆ ಹೋಗೋ ರೋಡಲ್ಲಿ ದಡದಪುರ ಬರುತ್ತೆ ನೋಡಿ. ಇಲ್ಲಿಯವರು ಇಲ್ಲೇ ಬಂದೂರಲ್ಲಿದೆ ಓದಿದ್ದು. ಆ್ಯಕ್ಚುಲಿ ಅವ್ರು ಇದ್ರಲ್ಲಿ ಹೇಳಿದ್ರು, ಏನಾಗೋಯ್ತು ಸರ್, ಇಲ್ಲಿಯವ್ರ ಜೊತೆ ಫೋಟೋ ತಗೊಂಡಿದ್ದಾರೆ. ಆ್ಯಕ್ಚುಲಿ ಇವರು ಅವ್ರ ಫ್ರೆಂಡ್ ಅಂತೆ. ಇದೇನಾ ಸರ್? ಸರ್, ಇದೇ ಸ್ಕೂಲಲ್ಲ ಓದಿದ್ದು? ಇದೇ ಸ್ಕೂಲು. ಇದೇ ಸ್ಕೂಲು. ಅಲ್ಲಿದೆ ನೋಡಿ ನೇಮ್, ಸಾರ್ವಜನಿಕ ಪ್ರೌಢಶಾಲೆ ಮುಂದೆ ನೇಮ್. ಸ್ವಲ್ಪ ಇಲ್ಲಿ ವಾವ್, ಸಾರ್ವಜನಿಕ ಪ್ರೌಢಶಾಲೆ ಬಂಡೂರು. ಓ, ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಬಂಡೂರಲ್ಲಿ ಇದೆ ನೋಡಿ, ಸ್ವಲ್ಪ ಮುಂದೆ ಬಂಡೂರು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಹಾಂ, ನೀವು ಸಿಕ್ಕಿದ್ದು ತುಂಬ ಖುಷಿ ಆಯಿತು. ಏನು ಐಡಿಯಾ ಕೊಟ್ರಿ ಅವ್ರಿಗೆ? ಈಗ ನಾನು ಗಿಲ್ಲಿ ನಟ ಅವರ ಊರು ದಡದಪುರಕ್ಕೆ ಬರ್ತಾ ಇದ್ದೀನಿ ನೋಡಿ, ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಇದೇ ದಡದಪುರದ ಶ್ರೀ ಬಸವನ ಗುಡಿ ಇಲ್ಲಿ ಇದೆ. ಇದೇ ಎಂಟ್ರೆನ್ಸು. ಇಲ್ಲಿಂದಲೇ ನಾವು ಗಿಲ್ಲಿ ನಟ ಅವರ ಊರಿಗೆ ಹೋಗಬೇಕು. ಬನ್ನಿ ಹೋಗೋಣ. ದಡದಪುರ. ಬಸವನ ದೇವಸ್ಥಾನಕ್ಕೆ ಜತ್ ಬಂದಾಗ ಮನೆ ದೇವರನ್ನು ಪೂಜೆ ಮಾಡ್ತೀವಿ. ಹೌದಾ ಸರ್? ಓಕೆ. ನಮ್ಮ ಗಿಲ್ಲಿ ನಟ ಅವರ ಊರಾದ ದಡದಪುರಕ್ಕೆ ಎಂಟ್ರಿ ಕೊಟ್ಟಾಯಿತು ನೋಡಿ. ನಿಮಗೆ ತೋರಿಸ್ತೀನಿ, ಇದೇ ದಡದಪುರ. ಬಾ ನಾ ರೆಡಿ. ಗಿಲ್ಲಿಯವರವ್ರಿಗೆ ಯಾವ್ದಮ್ಮ ಇದ ಮನೆ? ಈಗ ನಾವು ಗಿಲ್ಲಿ ನಟ ಅವರ ಮನೆ ಇದ್ದೀನಿ ಅಂತ ಹೇಳಿ ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಅವ್ರ ಮನೆ ಏನು ಹತ್ರ ಬಂತು ಅನ್ಕೋತೀನಿ. ಇಲ್ಲವ ಗಿಲ್ಲಿಯವ್ರ ಮನೆ, ಗಿಲ್ಲಿ ನಟ ಓ ನೋಡಿ ಇನ್ನೇನು ಹತ್ರ ಬಂತು. ನಮಗೆ
ಆಟೋದಲ್ಲಿ ಕರ್ಕೊಂಬಂದಂತಹ ಅಣ್ಣರಿಗೆ ತುಂಬ ಥ್ಯಾಂಕ್ಸ್. ನಮ್ಮ ಸೇಫಾಗಿ ಕರ್ಕೊಂಡು ನಮ್ಮ ಗಿಲ್ಲಿ ಅವ್ರ ಮನೆಗೆ ಕರ್ಕೊಂಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅಂತೂ ಇಂತೂ ನಮ್ಮ ಗಿಲ್ಲಿ ನಟ ಅವ್ರ ಮನೆಗೆ ಬಂದಾಯಿತು. ನೋಡೋಣ, ಅವರೆಲ್ಲ ಮಾತಾಡ್ಸ್ಕೊಳ್ಳೋಣ. ಇಲ್ಲಿಗೆ ನನ್ನ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತೀನಿ. ಇನ್ನು ಮುಂದಿಂದೆಲ್ಲ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ನಲ್ಲಿ ನನ್ನ ಮುಂದಿನ ವಿಡಿಯೋಗಳು ನೋಡಿ. ಜೈ ಕರ್ನಾಟಕ.